ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ಲಾಗಿ ಅಂಗನವಾಡಿಯಲ್ಲಿ ಕೊಡುವಂತಹ ಪುಷ್ಟಿ ಪೌಡರಿಂದ ತುಂಬಾ ಸಾಫ್ಟ್ ಆದಂತಹ ದೋಸೆನ ಮಾಡ್ಬೋದು. ಅಂಗನವಾಡಿಯಲ್ಲಿ ಕೊಡುವಂಥ ಏನು 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಏನು ಕೊಡ್ತಾರೆ ಅಲ್ವಾ, ಇದರಲ್ಲಿ ಅನೇಕ ಪೌಷ್ಟಿಕಾಂಶ ಇರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಒಮ್ಮೆ ಈ ರೀತಿ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ ದೋಸೆ. ಈ ಪುಷ್ಟಿ ಪೌಡರಿಂದ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಫಸ್ಟ್ ನಾನಿಲ್ಲಿ ಅಳತೆಗೆ ಅಂತ ಒಂದು ಟೀ ಕಪ್ಪಿಂದ 1 ಕಪ್ ಆಗುವಷ್ಟು ಕಡಲೆಬೇಳೆ, ಹಾಗೆ 1 ಕಪ್ ಆಗುವಷ್ಟು ಉದ್ದಿನಬೇಳೆ, ಹಾಗೆ 1 ಸ್ಪೂನ್ ಆಗುವಷ್ಟು ಮೆಂತ್ಯನ ತೊಗೊತಾ ಇದ್ದೀನಿ. ಈ ಮೆಜರ್ಮೆಂಟ್ ಬಂದುಬಿಟ್ಟು ನೀವು ಆರಾಮಾಗಿ 5ರಿಂದ 6 ಜನ ದೋಸೆನ ತಿನ್ಬೋದು. ಹಾಗೆ ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸ್ಗೂ ಕೂಡ ಕೊಟ್ಟೋಗಿ ತುಂಬಾ ಬೆಸ್ಟ್ ಅನ್ಬೋದು. ಇದನ್ನು ನಾನು 1-2-3 ತಾಸು ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ಇದನ್ನು ನಾನು ಸಂಜೆ ಹೊತ್ತು ನೆನೆಸೋಕೆ ಇಟ್ಟಿದ್ದೆ. ಇವಾಗ ನೈಟ್ ಇದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆಗೆ ದೋಸೆಗೆ. ಇದು ಈ ರೀತಿ ಚೆನ್ನಾಗಿ ನೆನೆಸ್ಕೊಂಡ್ಬಿಟ್ಟು ಇದನ್ನು ಇವಾಗ ನಾನು ಸಾಫ್ಟಾಗಿ ಈ ರೀತಿ ಮಿಕ್ಸಿ ಜಾರಿಗೆ ಈ ರೀತಿ ರುಬ್ಕೋಬೇಕು. ಹಾಗೆ ಇದನ್ನು ನೀವು 2-3 ತಾಸು ನೆನೆಸೋಕೆ ಇಟ್ಟರೂ ಕೂಡ ನಡೆಯುತ್ತೆ. ಇವಾಗ ನೈಟ್ ನಾನು 8ರಿಂದ 9 ಗಂಟೆ ಆಗಿದೆ. ನೈಟ್ ಇದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾವ ಟೀ ಕಪ್ಪಿಂದ ತೊಗೊಂಡಿದ್ದೀವೋ ಅದೇ ಟೀ ಕಪ್ಪಿಂದ ನಾನು 6 ಲೋಟ ಆಗುವಷ್ಟು ಇದನ್ನು ಈ ಪುಷ್ಟಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಅಳತೆಗೆ ಗೊತ್ತಾಗುತ್ತೆ ಅಂತ ನಾನು ಈ ಕಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಟೋಟಲಾಗಿ ಯಾವ ಕಪ್ ಆದರೂ ಯೂಸ್ ಮಾಡಿ. ಟೋಟಲಾಗಿ 1 ಕಪ್ ಉದ್ದಿನಬೇಳೆ, 1 ಕಪ್ ಕಡಲೆಬೇಳೆಗೆ ನಾನು 6 ಕಪ್ ಆಗುವಷ್ಟು ಈ ಪುಷ್ಟಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಅಳತೆ ಅಂತೂ ಪರ್ಫೆಕ್ಟಾಗಿದೆ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಯಾವುದೇ ಕೂಡ ಡೌಟ್ಸ್ ಕೂಡ ಇರೋದಿಲ್ಲ. ತುಂಬಾ ಬೆಸ್ಟ್ ಅನ್ಬೋದು. ಮಕ್ಕಳಿಂದ ದೊಡ್ಡವ್ರಿಗೆ ಕೂಡ ಅನೇಕ ಪೌಷ್ಟಿಕಾಂಶ ಇರೋದ್ರಿಂದ ಈ ರೀತಿ ಒಮ್ಮೆ ದೋಸೆನ ಮಾಡಿ ನೋಡಿ, ಪದೇ ಪದೇ ಮಾಡ್ತಾನೆ ಇರ್ತೀರ. ಹಾಗೆ ಇದನ್ನು ನಾವು ಹಿಟ್ಟನ್ನು ರುಬ್ಕೊಂಡಿದ್ವಲ್ಲ, ಅದಕ್ಕೆ ಈ ರೀತಿ ಎಲ್ಲೂ ಕೂಡ ಗಂಟುಗಳು ಇಲ್ಲದೇ ಇರೋ ಥರ ನಾವು ಇದನ್ನು ದೋಸೆ ಅದಕ್ಕೆ ಇದನ್ನು ಸ್ವಲ್ಪನೇ ನೀರನ್ನು ಹಾಕಿ ಈ ರೀತಿ ಕಲಿಸ್ಕೋಬೇಕು. ಆಲ್ರೆಡಿ ನಾನು ಈ ಪುಷ್ಟಿ ದೋಸೆನ ಹಾಕಿದ್ದೀನಿ. ಇದು ಕೂಡ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಒಂಥರ ಮನೆಯವ್ರಿಗೂ ಕೂಡ ಗೊತ್ತಾಗಲ್ಲ ನೀವು ಇದನ್ನು ಪುಷ್ಟಿ ಹಿಟ್ಟಿಂದ ಮಾಡಿದ್ದೀರಾ ಅಂತ. ಒಂಥರ ಜೋಳದ ದೋಸೆ ಥರ ಬರುತ್ತೆ. ತುಂಬಾ ರುಚಿಯಾಗಂತೂ ರುಚಿಯಂತೂ ತುಂಬಾ ಬೆಸ್ಟ್ ಅನ್ಬೋದು. ನೋಡಿರ್ತಿ ದೋಸೆ ಅದಕ್ಕೆ ಇದನ್ನು ಕಲಿಸ್ಬಿಟ್ಟು ನಾನು ಇದನ್ನು ಪೂರ್ತಿ ನೈಟ್ ಇದನ್ನು ಬಿಡ್ತಾ ಇದ್ದೀನಿ. ಬನ್ನಿ ಇವಾಗ ಬೆಳಗ್ಗೆ ಯಾವ ರೀತಿ ಆಗಿದೆ ಅಂತ ನೋಡೋಣ. ನೋಡಿ, ಇವಾಗ ಬೆಳಗ್ಗೆ ನೋಡಿದ ತಕ್ಷಣ ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ಯಾವುದೇ ಕೂಡ ನಾನು ಸೋಡಾ ಕೂಡ ಹಾಕಿಲ್ಲ. ಈ ಟೈಮಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೀವು ಈ ಟೈಮಲ್ಲಿ ಚಟ್ನಿ ಅಥವಾ ಪಲ್ಯ ಏನಾದರೂ ಮಾಡೋದಿದ್ದರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಮಾಡ್ಕೋಬೋದು. ಹೋದ ವಿಡಿಯೋದಲ್ಲಿ ನಾನು ಚಟ್ನಿ ರೆಸಿಪಿನ ಹಾಕಿದ್ದೆ ಪುಷ್ಟಿ ದೋಸೆ ಜೊತೆಗೆ. ಈ ಸಾರಿ ನಾನು ಈ ಆಲೂ ಪಲ್ಯನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿ ನೋಡಿ, ದೋಸೆಗೆ ತುಂಬಾ ರುಚಿಯಾಗಿ ಕಾಣಿಸುತ್ತೆ. ಹಾಗೆ ಸ್ವಲ್ಪ ಅಡುಗೆ ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ ಹಾಕಿ ಉದ್ದಿನಬೇಳೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡಿದರೆ ದೋಸೆಗೂ ಕೂಡ ರುಚಿ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಸ್ವಲ್ಪ ಸಾಸಿವೆ ಅದು ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ನಾನು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಬ್ರೌನ್ ಕಲರ್ಗೆ ಬರುವವರೆಗೂ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಿಮ್ಮ ಹತ್ರ ಈ ಗರಂ ಮಸಾಲ ಇದ್ದರೆ 1 ಸ್ಪೂನ್ ಹಾಕೋಬೋದು. ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಗರಂ ಮಸಾಲ ಇದ್ದರೆ ಅಂತೂ ಸ್ಕಿಪ್ ಮಾಡಲೇಬೇಡಿ. 1 ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಅವ್ರಿಗೂ ಕೂಡ ಯಾವ ರೀತಿ ಪುಷ್ಟಿ ರೆಸಿಪಿಯಿಂದ ನಾವು ದೋಸೆನ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ 1-2-3 ನಿಮಿಷ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಹಾಗೆ ವಿಡಿಯೋಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಕಾಮೆಂಟ್ಸ್ ಮಾಡಿ. ನಿಮ್ಮೊಂದು ಲೈಕಿಂದ ಈ ವಿಡಿಯೋ ಮುಂದೆ ಬೇರೆ ಜನರಿಗೆ ತಲುಪೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಈ ರೀತಿ ದೋಸೆ ಮಾಡುವಾಗ ಒಂದು ಸ್ವಲ್ಪ ದೋಸೆ ಹಂಚಿಗೆ ಸ್ವಲ್ಪ ಅಡುಗೆ ಎಣ್ಣೆನ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ಕೊಳ್ಳಿ. ಹಾಗೆ ನೆಕ್ಸ್ಟು ಒಂದು ಸ್ವಲ್ಪ ನೀರನ್ನು ಈ ರೀತಿ ಚಿಮುಕ್ಸ್ಬಿಟ್ಟು ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ಈ ದೋಸೆ ಹಾಕೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಪದೇ ಪದೇ ರಿಪೀಟ್ ಈ ರೀತಿಯೇ ಮಾಡಿದರೆ
ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಯಾವ ರೀತಿ ಹಾಕ್ಕೊತಾ ಇದ್ದೀನಲ್ಲ, ಈ ರೀತಿ ದೋಸೆನ ಈ ರೀತಿ ಹಾಕಿಬಿಟ್ಟು ನಿಧಾನವಾಗಿ ಈ ರೀತಿ ಚೆನ್ನಾಗಿ ಒಂದು ಸ್ಪೂನಿಂದ ಒಂದು ಚಮಚದಿಂದ ಈ ರೀತಿ ತಿರುಗಿಸ್ಕೊಳ್ಳಿ. ಯಾಕಂದರೆ ದೋಸೆ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಪದೇ ಪದೇ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ಸಲ ನೀರನ್ನು ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ದೋಸೆನ ಹಾಕ್ಕೋಬೋದು. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ದೋಸೆ ಯಾವ ರೀತಿ ಬಂತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಲೇಬೇಡಿ. ನಿಮ್ಮ ಕಾಮೆಂಟ್ಸ್ ಬರೋದ್ರಿಂದ ಖುಷಿ ಕೂಡ ಆಗುತ್ತೆ. ಭಾಳಷ್ಟು ಜನ ದೋಸೆನ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀರಾ. ಉಳಿದ ದೋಸೆನ ಏನು ಹಾಕಿದ್ದೀನಲ್ವ ರೆಸಿಪಿಯಿಂದ ತುಂಬಾ ಚೆನ್ನಾಗಿ ಬಂದಿದ್ದೀವಿ, ಟ್ರೈ ಮಾಡಿದ್ದೀವಿ ಅಂತ ನಿಮ್ಮ ಕಾಮೆಂಟ್ಸ್ ಓದೋದ್ರಿಂದ ತುಂಬಾ ಖುಷಿಯಾಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬ್ರು ಭೇಟಿಯಾಗಿದ್ದರೆ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು.